ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಆದ ಆಲೂ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ತೊಗೊಳ್ಳಿ. ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀಟಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಈಗ ಇದನ್ನು ಕಟ್ಲೆಟ್ ಶೇಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಬೌಲ್ ತೊಗೊಂಡು 1 ಸ್ಪೂನ್ ಮೈದಾ ಹಿಟ್ಟು ಮತ್ತು 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಸ್ಲರಿ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಗಂಟಿಲ್ದಾಗೆ. ಈಗ ರೆಡಿ ಮಾಡಿರೋ ಕಟ್ಲೆಟನ್ನು ಸ್ಲರಿಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ ನೀಟಾಗಿ. ಎಲ್ಲ ಕಟ್ಲೆಟ್ಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಟ್ಲೆಟ್ ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ಬಿಸಿ ಇಡಿ. ಪ್ಯಾನ್ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಶಾಲೋ ಫ್ರೈಗೆ. ಈಗ ರೆಡಿ ಮಾಡಿರೋ ಕಟ್ಲೆಟ್ಗಳನ್ನ ತವಾ ಮೇಲೆ ಒಂದೊಂದೇ ಹಾಕಿ ಶಾಲೋ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದೊಂದೇ ಜೋಡಿಸಿ ಈಗ ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಈಗ ಇನ್ನೊಂದು ಸೈಡ್ ತಿರುವು ಹಾಕಿ ಇನ್ನೊಂದು ಸೈಡನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ 2 ಸೈಡು ಕುಕ್ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗೋವರೆಗೂ. ನೋಡಿ ಫ್ರೆಂಡ್ಸ್, ಆಲೂ ಕಟ್ಲೆಟ್ ರೆಡಿಯಾಗಿದೆ. ಕೆಚಪ್ ಜೊತೆ ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲಿ ಆಲೂ ಕಟ್ಲೆಟ್ನ ಟ್ರೈ ಮಾಡಿ. ಥ್ಯಾಂಕ್ ಯು.